ಹಲೋ ಸ್ನೇಹಿತರೆ, ಇವರು ಹೇಮಲತಾ ಅಂತ 42ನೇ ವಯದಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಇವಳ ಸಂಸಾರದ ಬಗ್ಗೆ ನೋಡೋದಾದರೆ ಗಂಡ ಜೊತೆಗೆ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇವರ ಜೀವನ ಗಂಡ ವಿದೇಶದಲ್ಲಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇರೋದು ಹೊಸನಗರ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಇವಳ ಮುಖ್ಯ ಸಮಸ್ಯೆ ನೋಡಿ, ಮನೆಗೆ ಬರೋದಕ್ಕೆ ಹೆದರುತ್ತಿದ್ದಾರೆ, ಯಾರೂ ಬರುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಯಕೆ ಮನೆಗೆ ಒಬ್ಬರನ್ನ ಕರೆಸಿಕೊಂಡು ದಿನಪೂರ್ತಿ ಎಂಜಾಯ್ ಮಾಡೋ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಂತರ ಅನಿಸಿಕೆ ತಿಳಿಸಿದರೆ ಖಂಡಿತ ಹೇಮಲತಾ ಅವರು ಸಂಪರ್ಕಿಸುತ್ತಾರೆ. ಅರ್ನಿಂಗ್ ವಿತ್ ಹ್ಯಾಂಡ್ಮೇಡ್ ಜ್ಯುವೆಲ್ಲರಿ. ಇವರು ಸ್ನೇಹಿತರೆ ಮನೆಯಲ್ಲೇ ತನ್ನ ಕೈಯಾರೆ ಈ ರೀತಿ ಜ್ಯುವೆಲ್ಲರಿ ರೆಡಿ ಮಾಡಿ ತಾವು ಹಣ ಸಂಪಾದನೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಸೊ ಇವಳ ಹತ್ತಿರ ಒಂದು ಒಳ್ಳೆ ಸ್ಕಿಲ್ ಕೂಡ ಇರುತ್ತೆ ಸ್ನೇಹಿತರೆ. ಈ ಒಂದು ಸ್ಕಿಲ್ ಉಪಯೋಗಿಸಿಕೊಂಡು ಒಳ್ಳೆ ಜ್ಯುವೆಲ್ಲರಿ ರೆಡಿ ಮಾಡಿ ತಾವು ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಇವರ ಯಜಮಾನರು ವಿದೇಶದ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಎಂದು ಹೇಳಿದ್ದಾರೆ. 1 ವರ್ಷದಲ್ಲಿ 1 ತಿಂಗಳು ರಜೆ ಮೇಲೆ ಇರುತ್ತಾರೆ. 1 ತಿಂಗಳಲ್ಲಿ ಕೇವಲ 2 ಸಲ ಮಾತ್ರ ಮಾಡುತ್ತಾರೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಇವಳಿಗೆ ದಿನಕ್ಕೆ ಸ್ನೇಹಿತರೆ 3 ಸಲ ಬಯಕೆ ಆಗುತ್ತದೆ. ಸೊ ಅದಕ್ಕೆ ಯಜಮಾನರು ಇಲ್ಲದ ಸಮಯದಲ್ಲಿ ಮನೆಗೆ ಒಬ್ಬರನ್ನು ಕರೆಸಿಕೊಂಡು ಬಂದು ತನಗೆ ಇಷ್ಟ ಇರುವಂತಹ ಎಲ್ಲ ಪೊಸಿಷನ್ಲಿ ಮಾಡಿಸಿಕೊಳ್ಳುವ ಒಂದು ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರಿಗೆ ಸ್ನೇಹಿತರೆ ಈ ರೀತಿ ವ್ಯಕ್ತಿ ಬೇಕಾಗಿದ್ದಾನೆ. ಅದು ನೋಡೋದಕ್ಕೆ ಬಿಳಿ ಆಗಿದ್ದರೆ ಮನದಲ್ಲಿ ಚೀಪುವ ಒಂದು ಬಯಕೆ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಇಷ್ಟ ಆದರೆ ಮಾತ್ರ ಚೀಪುತ್ತೇನೆ, ಚೀಪಲು ನೀವು ಒತ್ತಾಯ ಮಾಡಬಾರದು ಎಂದು ಒಂದು ಕಂಡೀಷನ್ ಕೂಡ ಹೇಳಿದ್ದಾರೆ. ನನಗೆ ಗೊತ್ತಿರುವ ಎಲ್ಲ ಆ್ಯಂಗಲಲ್ಲಿ ಮಾಡಿಸಿಕೊಳ್ಳುತ್ತೇನೆ, ಆದರೆ ಮಾಡುವಾಗ ಬೇಗ ರಸ ಬಿಡಬಾರದು ಎಂದು ಹೇಳಿದ್ದಾರೆ. ಇವಳಿಗೆ ತೃಪ್ತಿ ಆದ ನಂತರ ಬೇಕಾದರೆ ನೀವು ರಸ ಬಿಡಬಹುದು. ಇಲ್ಲಿ ಸ್ನೇಹಿತರೆ ಇವರು ಹ್ಯಾಂಡ್ಮೇಡ್ ಜ್ಯುವೆಲ್ಲರಿಯಿಂದ ಯಾವ ರೀತಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಗೆಟಿಂಗ್ ಸ್ಟಾರ್ಟೆಡ್. ಅಸೆನ್ಸಿಯಲ್ ಟೂಲ್ಸ್ ಆ್ಯಂಡ್ ಮಟೀರಿಯಲ್ಸ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಬೇಸಿಕ್ ಟೂಲ್ಸ್ ಆ್ಯಂಡ್ ಮಟೀರಿಯಲ್ಸ್ ನೀಡೆಡ್ ಟು ಸ್ಟಾರ್ಟ್ ಮೇಕಿಂಗ್ ಜ್ಯುವೆಲ್ಲರಿ. ಈ ರೀತಿ ಸ್ನೇಹಿತರೆ ಜ್ಯುವೆಲ್ಲರಿ ಮಾಡಲು ಬೇಸಿಕ್ ಇಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಡಿಸ್ಕಸ್ ದ approximate cost involved in starting a handmade jewelry business and pricing your jewelry. Cost calculation. Explain how to calculate the cost of materials and time. ಯಾವ ಜ್ಯುವೆಲ್ಲರಿ ಮಾಡೋದಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೋ ಸ್ನೇಹಿತರೆ ಅಂಥ ಒಂದು ಜ್ಯುವೆಲ್ಲರಿಗೆ ತಾವು ಹೆಚ್ಚಿನ ಒಂದು ಪ್ರೈಸ್ ಸೆಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ಲೇಟ್ಫಾರ್ಮ್ಸ್. ಆನ್ಲೈನ್ ಮಾರ್ಕೆಟ್ ಪ್ಲೇಸ್. ರಿವ್ಯೂ ಆಫ್ ಪಾಪ್ಯುಲರ್ ಪ್ಲೇಟ್ಫಾರ್ಮ್ ಲೈಕ್ ಇಟ್ಸೆ, ಇಬೇ ಆ್ಯಂಡ್ ಅಮೆಜಾನ್ ಹ್ಯಾಂಡ್ಮೇಡ್. ಈ ಒಂದು 3 ಪ್ಲೇಟ್ಫಾರ್ಮಲ್ಲಿ ಸ್ನೇಹಿತರೆ ತಾವು ಜ್ಯುವೆಲ್ಲರಿ ಸೇಲ್ ಮಾಡುತ್ತಿದ್ದಾರೆ. ಕಸ್ಟಮರ್ ಎಂಗೇಜ್ಮೆಂಟ್. ಬಿಲ್ಡಿಂಗ್ ಎ ಲೋಯಲ್ ಕಸ್ಟಮರ್ ಬೇಸ್. ಟಿಪ್ಸ್ ಆನ್ ಎಂಗೇಜಿಂಗ್ ವಿತ್ ಕಸ್ಟಮರ್ಸ್ ಆ್ಯಂಡ್ ಎನ್ಕರೇಜಿಂಗ್ ರಿಪೀಟ್ ಬಿಸ್ನೆಸ್. ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಬ್ರ್ಯಾಂಡಿಂಗ್. ಇಂಪಾರ್ಟೆನ್ಸ್ ಆಫ್ ಕ್ರಿಯೇಟಿಂಗ್ ಎ ಸ್ಟ್ರಾಂಗ್ ಬ್ರ್ಯಾಂಡ್ ಐಡೆಂಟಿಟಿ, ಫಾರ್ ಎಕ್ಸಾಂಪಲ್ ಲೋಗೋ, ಪ್ಯಾಕೇಜಿಂಗ್ ಆ್ಯಂಡ್ ಬಿಸ್ನೆಸ್ ಕಾರ್ಡ್ಸ್. ಈ ರೀತಿ ಜ್ಯುವೆಲ್ಲರಿಗಳನ್ನು ಸ್ನೇಹಿತರೆ ತಾವು ಒಳ್ಳೆಯ ಒಂದು ಕ್ವಾಲಿಟಿಯಲ್ಲಿ ಪ್ಯಾಕ್ ಮಾಡಿ ಸೇಲ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಎಫೆಕ್ಟಿವ್ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಟು ಪ್ರಮೋಟ್ ಯುವರ್ ಪ್ರಾಡಕ್ಟ್. ಇವರ ಪ್ರಾಡಕ್ಟ್ ಸ್ನೇಹಿತರೆ ಪ್ರಮೋಟ್ ಮಾಡೋ ಉದ್ದೇಶದಿಂದ ತಾವು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಪ್ರಮೋಟ್ ಮಾಡುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ.